ಬಿಡುಗಡೆಯಾದ ಕೇವಲ 1 ತಿಂಗಳಿಗೆ OTTಗೆ ಬಂತು ಮಿಸ್ ಯು ಸಿನಿಮಾ. ಕನ್ನಡ ಚಿತ್ರರಂಗದಿಂದ ಇಲ್ಲಿಯವರೆಗೆ ಅನೇಕ ನಾಯಕಿಯರು ಪರಭಾಷೆಗೆ ವಲಸೆ ಹೋಗಿದ್ದಾರೆ. ಕೆಲವರು ಅಲ್ಲಿಯೇ ಬದುಕು ಕಟ್ಟಿಕೊಂಡು, ಇನ್ನು ಹಲವರು ಬಂದ ದಾರಿಗೆ ಸುಂಕ ಇಲ್ಲವೆಂದೇ ಮರಳಿ ಬಂದಿದ್ದಾರೆ. ಇನ್ನು ಹೀಗೆ ಗುಳೆ ಹೋಗುವರಲ್ಲಿ ಕೆಲವು ಚಿತ್ರ ಮತ್ತು ಪಾತ್ರ ಚೆನ್ನಾಗಿದೆ ಎಂದು ಹೋದರೆ, ಇನ್ನು ಕೆಲವರು ಇಲ್ಲಿ ಸಿಗುವ ಸಂಭಾವನೆಗಿಂತ ಹೆಚ್ಚು ಅಲ್ಲಿ ಸಿಗುತ್ತೆ ಎಂದು ಹೋಗುತ್ತಾರೆ. ಎಲ್ಲವೂ ಅವರವರ ನಿರ್ಧಾರ ಮತ್ತು ಬದುಕಾದರೂ ಸದ್ಯ ಹೀಗೆ ಕನ್ನಡದಿಂದ ಪರಭಾಷೆಗೆ ತೆರಳಿ ಅಲ್ಲಿ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಿರುವ ಆಶಿಕಾ ರಂಗನಾಥ್ ಅವರ ಚಿತ್ರವೊಂದು OTTಗೆ ತೆರೆಗೆ ಬಂದಿದೆ. ಆ ಚಿತ್ರದ ಹೆಸರು ಮಿಸ್ ಯು. ಭಾರತದೆಲ್ಲೆಡೆ ಪುಷ್ಪ 2 ಅಬ್ಬರ ಶುರುವಾದ ಸಮಯದಲ್ಲಿ ಮಿಸ್ ಯು ಚಿತ್ರಮಂದಿರದಲ್ಲಿ ತೆರೆಗೆ ಬಂದಿತ್ತು. ಹೀಗಾಗಿ ಚಿತ್ರಕ್ಕೆ ಸಿಗಬೇಕಿದ್ದ ಪ್ರಚಾರ ಸಿಗಲಿಲ್ಲ. ಆಶಿಕಾ ರಂಗನಾಥ್ ಅವರ ಎದುರು ಸಿದ್ಧಾರ್ಥ್ ನಾಯಕರಾಗಿ ಕಾಣಿಸಿಕೊಂಡಿದ್ದರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಇನ್ನು ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಮಿಸ್ ಯು ಚಿತ್ರಕ್ಕಿಂತ ಪುಷ್ಪ 2 ಚಿತ್ರ ಕುರಿತೇ ಸಿದ್ಧಾರ್ಥ್ ಅವರಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತಿತ್ತು. ಇದರಿಂದ ರೋಸಿ ಹೋದ ಸಿದ್ಧಾರ್ಥ್ JCB ನೋಡಲು ಕೂಡ ನಮ್ಮ ದೇಶದಲ್ಲಿ ಜನ ಸೇರ್ತಾರೆ ಎಂದು ಹೇಳಿದ್ದರು. ಹೀಗೆ ಪುಷ್ಪರಾಜ್ ಮುಂದೆ ಬಂದ ಮಿಸ್ ಯು 1 ವಾರದಲ್ಲಿ ಹತ್ತತ್ರ 5 ಕೋಟಿ ಗಳಿಸಿತ್ತು. ಆ ನಂತರ ಚಿತ್ರಮಂದಿರದಿಂದ ಕಾಣೆಯಾಯಿತು. ಇಂತಹ ಮಿಸ್ ಯು ಚಿತ್ರ ಈಗ ತೆರೆಗೆ ಬಂದು 1 ತಿಂಗಳಾಗಿದೆ. ಅದರಷ್ಟೆಯಲ್ಲಿಯೇ ಚಿತ್ರ OTTಗೆ ವೇದಿಕೆಗೆ ಬಂದಿದೆ. ಮೊನ್ನೆ ಶುಕ್ರವಾರದಿಂದ ಅಮೆಜಾನ್ ಪ್ರೈಮ್ನಲ್ಲಿ ಪ್ರಸಾರವಾಗುತ್ತಿದೆ. ಅಂದಾಗೆ ಮಿಸ್ ಯು ಚಿತ್ರ ಹಳೆಯ ಪ್ರಿಯತಮೆ ಮತ್ತು ಬದ್ಧ ವೈರಿಯನ್ನು ಮರೆತ ವ್ಯಕ್ತಿಯೊಬ್ಬನ ಕತೆ ಮತ್ತು ವ್ಯಥೆ. ರಾಜ್ಯದ ಮುಖ್ಯಮಂತ್ರಿಯ ಕುತಂತ್ರದಿಂದ ಕಥಾನಾಯಕ ವಾಸುದೇವನ್ 2 ವರ್ಷದ ಮೆಮೊರಿ ಡಿಲೀಟ್ ಆಗುತ್ತೆ. ಇದು ಈ ಸಿನಿಮಾದ ಕತೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.